ನಮಸ್ಕಾರ. ನಾನು ಡಾಕ್ಟರ್ ಶ್ರೀವಲ್ಲಿ, ಕ್ಯಾನ್ಸರ್ ತಜ್ಞೆ, ಮಣಿಪಾಲ್ ಆಸ್ಪತ್ರೆ, ಕನಕಪುರ ರೋಡ್, ಎಲ್ಚೇನಹಳ್ಳಿ, ಬೆಂಗಳೂರು. ಸ್ತನ ಕ್ಯಾನ್ಸರ್ಗೆ ಸಂಬಂಧಿಸಿದ ತಪ್ಪು ಕಲ್ಪನೆಗಳು ಅಥವಾ ಅಪನಂಬಿಕೆಗಳೇನಿದೆ ಅಂತ ಇವತ್ತು ತಿಳ್ಕೊಳ್ಳೋಣ. ಸ್ತನ ಕ್ಯಾನ್ಸರ್ ಹೆಂಗಸರಿಗೆ ಮಾತ್ರ ಸೀಮಿತವಲ್ಲ. ಹೆಂಗಸರಲ್ಲಿ ಇದು 100 ಪಟ್ಟಕ್ಕೂ ಹೆಚ್ಚು ಆಗುತ್ತೆ, ಆದರೆ ಗಂಡಸರಲ್ಲಿ ಸಹ ಆಗಬಹುದು 1%. ವಯಸ್ಸು ಹೆಚ್ಚಿದಂತೆ ಕ್ಯಾನ್ಸರ್ ಹೆಚ್ಚುತ್ತೆ ಅಂತ ಅನ್ಕೋತಾರೆ, ಆದರೆ ಇದು ನಿಜವಲ್ಲ. 30 ವರ್ಷಕ್ಕೆ ಕೆಳಗಿರೋ ಯುವತಿಯರಲ್ಲೂ ಸಹ ನಾವಿವಾಗ ಸ್ತನ ಕ್ಯಾನ್ಸರ್ನ ನೋಡ್ತಾ ಇದ್ದೀವಿ. ಆಮೇಲೆ ಅದೊಂದು ಬಹಳ ಆಕ್ರಮಣಕಾರಿಯಾದ ವೆರೈಟಿ ಆಗಿರುತ್ತೆ. ಸೊ ಹಾಗಾಗಿ ಎಲ್ಲರೂ ಎಚ್ಚೆತ್ಕೋಬೇಕು. ಎಲ್ಲರೂ ಸ್ಕ್ರೀನಿಂಗ್ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಫ್ಯಾಮಿಲಿ ಹಿಸ್ಟ್ರಿ, ಆನುವಂಶಿಕತೆ ಇದ್ದರೆ ಕ್ಯಾನ್ಸರ್ 100% ನನಗೂ ಬರುತ್ತೆ ಅಂತ ಭಯಭೀತರಾಗೋದು ಬೇಡ. ಆನುವಂಶಿಕತೆಯಿಂದ ಕ್ಯಾನ್ಸರ್ ಉಂಟಾಗೋದು ಕೇವಲ 15% ಮಾತ್ರ. ಈ ಒಂದು ಏನು ಫ್ಯಾಮಿಲಿ ಹಿಸ್ಟ್ರಿ, BRCA1, BRCA2, ATM, PALB2 ಅಂತ ಜೀನ್ಸ್ ಇರುತ್ತೆ, ಅದು ಈ ಕ್ಯಾನ್ಸರ್ಗೆ ಕಾರಣ ಮಾಡೋದು ಕೇವಲ 15% ಮಾತ್ರ. ಉಳಿದ 85% ಏನಿದೆ ಅದಕ್ಕೆ ಬೇರೆ ಕಾರಣಗಳು ಇರುತ್ತೆ. ಪರ್ಫ್ಯೂಮ್ಸ್, ಡಿಯೋಡ್ರೆಂಟ್ಸ್, ಈ ಸುಗಂಧ ದ್ರವ್ಯಗಳು, ಟ್ಯಾಲ್ಕ್ ಯೂಸ್ ಮಾಡೋದು ಅಥವಾ ಅಂಡರ್ವಯರ್ಡ್ ಬ್ರಾ, ಒಳ ಉಡುಪು ಧರಿಸೋದ್ರಿಂದ ಕ್ಯಾನ್ಸರ್ ಆಗುತ್ತೆ ಅಂತ ಹೆದರಿಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ತನದಲ್ಲಿ ಉಂಟಾಗೋ ಎಲ್ಲ ಗಂಟುಗಳು ಕ್ಯಾನ್ಸರ್ ಗಂಟಲ್ಲ. ಕ್ಯಾನ್ಸರ್ ಇಲ್ಲದ ಗಂಟುಗಳು ಸಹ ಇರಬಹುದು. ಫೈಬ್ರೋಎಡಿನೋಮಾ, ಸಿಸ್ಟ್ಸ್. ಯಾವುದು ಕ್ಯಾನ್ಸರ್ ಗಂಟಂದರೆ ಡಕ್ಟಲ್ ಕಾರ್ಸಿನೋಮಾ, ಲಬ್ಯುಲಾರ್ ಕಾರ್ಸಿನೋಮಾ, ಲಿಂಫೋಮಾ, ಸಾರ್ಕೋಮಾ. ನಿಮ್ಮ ವೈದ್ಯರನ್ನು ಭೇಟಿಯಾಗಿ ಇದರ ಬಗ್ಗೆ. ಮ್ಯಾಮೋಗ್ರಾಮ್ನಿಂದ ಕ್ಯಾನ್ಸರ್ ಉಂಟಾಗುತ್ತೆ ಅಂತ ಕೆಲವರು ಹೆದರ್ಕೋತಾರೆ. ಏನು ಈ ವಿಶೇಷತೆ ಮ್ಯಾಮೋಗ್ರಾಮ್ ಅಂದು ಅಂತಂದರೆ, ಕ್ಯಾನ್ಸರ್ ಚಿಹ್ನೆ ಬರೋಕ್ಕೆ ಮುಂಚೆನೇ ಇದಕ್ಕೆ ಕ್ಯಾನ್ಸರ್ ಇದೆಯೋ ಇಲ್ಲವೋ ಅಂತ ಕಂಡು ಹಿಡಿಯೋ ಶಕ್ತಿ ಇದೆ. ಅಂತಹ ಒಂದು ಆಧುನಿಕ ಯಂತ್ರ. ಹಾಗಾಗಿ ಹೆದರಬೇಡಿ, ಮ್ಯಾಮೋಗ್ರಾಮ್ನಿಂದ ಕ್ಯಾನ್ಸರ್ ಆಗಲ್ಲ. ಎಲ್ಲ ಬ್ರೆಸ್ಟ್ ಕ್ಯಾನ್ಸರ್ಗೂ ಶಸ್ತ್ರಚಿಕಿತ್ಸೆ ಇದ್ದೇ ಇದೆ. ನನ್ನ ಇಡೀ ಬ್ರೆಸ್ಟನ್ನು ತೆಗಿತಾರೆ ಅಂತ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬ್ರೆಸ್ಟ್ ಕನ್ಸರ್ವೇಟಿವ್ ಸರ್ಜರಿ, ಬರೀ ಆ ಒಂದು ಗಂಟನ್ನು ಮಾತ್ರ ತೆಗೆಯೋದು. ಅಷ್ಟೇ ಅಲ್ಲದೆ ಆಧುನಿಕ ತಂತ್ರಜ್ಞಾನ ಎಷ್ಟು ಮಟ್ಟಿಗೆ ಮುಂದುವರೆದಿದೆ ಇವಾಗ ಅಂತಂದರೆ, ವಿ ಹ್ಯಾವ್ ರೊಬಾಟಿಕ್ ಬ್ರೆಸ್ಟ್ ಸರ್ಜರೀಸ್ ಅವೈಲಬಲ್. ವಿಕಿರಣ ಚಿಕಿತ್ಸೆ, ರೇಡಿಯೇಷನ್ ಥೆರಪಿ ತೊಗೊಂಡ್ರೆ ಎಲ್ಲ ಸುಟ್ಟು ಹೋಗುತ್ತೆ ಅಂತ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಧುನಿಕ ತಂತ್ರಜ್ಞಾನದಿಂದ ಸೈಡ್ ಎಫೆಕ್ಟ್ಸನ್ನು ಕಮ್ಮಿ ಮಾಡೋ ಸೌಲಭ್ಯಗಳು ಇವಾಗಿದೆ. ಅಷ್ಟೇ ಅಲ್ಲದೆ ಗಂಟು ದೊಡ್ಡದಾದಾಗ ಅಥವಾ ಕೊಂಕಳು ಗಂಟು ಇನ್ವಾಲ್ವ್ ಆದಾಗ, ಮೆದುಳು, ಮೂಳೆ ಇವಕ್ಕೆ ಕಾಯಿಲೆ ಹರಡಿದಾಗ ಮಾತ್ರ ಈ ಒಂದು ರೇಡಿಯೇಷನ್ ಚಿಕಿತ್ಸೆ ಅಥವಾ ವಿಕಿರಣ ಚಿಕಿತ್ಸೆ ಬೇಕಾಗುತ್ತೆ. ಕೀಮೋಥೆರಪಿ, ಏನೊಂದು ರಾಸಾಯನಿಕ ದ್ರವಗಳನ್ನು ಉಪಯೋಗಿಸಿ ಟ್ರೀಟ್ಮೆಂಟ್ ಕೊಡಲಾಗುತ್ತೆ. ಅದನ್ನು ಹೇಳಿಬಿಟ್ರೆ ಎಲ್ಲರೂ ಹೆದರ್ಕೋತಾರೆ, ನಂದು ಎಲ್ಲ ಮುಗಿದೇ ಹೋಯಿತು ಅಂತ. ಖಂಡಿತವಾಗಿಯೂ ಅಲ್ಲ. ಯಾವಾಗ ಕ್ಯಾನ್ಸರ್ ಆರಂಭಿಕ ಹಂತದಲ್ಲಿರುತ್ತೆ ಆವಾಗ ಶಸ್ತ್ರಚಿಕಿತ್ಸೆಯ ನಂತರ ಇದನ್ನು ಕೊಡ್ತೀವಿ. ಯಾಕೆಂದರೆ ಕಾಯಿಲೆ ಮತ್ತೆ ಮರುಕಳಿಸಬಾರ್ದು, ಆ ಒಂದು ಉದ್ದೇಶದಿಂದ. ಯಾವಾಗ ಕಾಯಿಲೆ ಮುಂದುವರೆದಿರುತ್ತೆ ಆವಾಗ ನಾವು ಇದನ್ನು ಕೊಟ್ಟು ಅದನ್ನು ಕುಗ್ಗಿಸಿ ತದನಂತರ ಶಸ್ತ್ರಚಿಕಿತ್ಸೆಗೆ ಒಳಪಡಿಸ್ತೀವಿ. ಸ್ಟೇಜ್ 4 ಇದ್ದಾಗ ಈ ಕೀಮೋಥೆರಪಿ ಅಷ್ಟೇ ಅಲ್ಲ, ಉದ್ದೇಶಿತ ಚಿಕಿತ್ಸೆ ಅಂದರೆ ಟಾರ್ಗೆಟೆಡ್ ಥೆರಪಿ, ಇಮ್ಯೂನೋಥೆರಪಿ ಇವುಗಳ ಸೌಲಭ್ಯ ಕೂಡ ಇದೆ. ಕೀಮೋಥೆರಪಿಯಿಂದ ಬಹಳ ನೋವು ಉಂಟಾಗುತ್ತೆ, ಊಟ ಮಾಡೋಕ್ಕಾಗಲ್ಲ ಅಂತ ಏನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಸಾಕಷ್ಟು ಟ್ರೀಟ್ಮೆಂಟ್ ಮುಂದುವರೆದಿದೆ. ಅಷ್ಟೇ ಅಲ್ಲದೆ ಪ್ರತಿಯೊಬ್ಬರಿಗೂ ಸೇಮ್ ಟ್ರೀಟ್ಮೆಂಟ್ ಇರೋದಿಲ್ಲ. ಯಾವ ಒಂದು ವೆರೈಟಿ ಇದೆ, ಸ್ಟೇಜ್ ಇದೆ, ಪೇಷಂಟಿಗೆ ತಡ್ಕೊಳ್ಳೋ ಶಕ್ತಿ ಇದೆಯಾ, ಇದಕ್ಕೆ ಅನುಗುಣವಾಗಿ ಟ್ರೀಟ್ಮೆಂಟ್ನ ಟೇಲರ್ ಮಾಡಿರ್ತಾರೆ ನಿಮ್ಮ ವೈದ್ಯರು. ಸೊ ಈ ಒಂದು ತಪ್ಪು ಕಲ್ಪನೆಗಳಿಗೆ ಅರಿವಿಕೆಯೇ ಮದ್ದು. ನಾವು ಈ ಒಂದು ಕ್ಯಾನ್ಸರ್ ಬಗ್ಗೆ ಅರಿವು ಮೂಡಿಸಿಕೊಂಡು ಬೇರೆಯವರಲ್ಲೂ ಇದರ ಜಾಗೃತಿಯನ್ನು ಮೂಡಿಸಬೇಕು. ಹೀಗೆ ಮಾಡೋದರಿಂದ ವಿಮರ್ಶಕಾತ್ಮಕ ನಮ್ಮ ಆಲೋಚನೆ ಬಂದು ಈ ಒಂದು ತಪ್ಪು ಕಲ್ಪನೆಗಳನ್ನು ಹೊಡೆದೋಡಿಸ್ಬೋದು. ನಾವು ನಿಮ್ಮೊಂದಿಗಿದ್ದೀವಿ, ನಿಮ್ಮ ವೈದ್ಯರು. ಧನ್ಯವಾದಗಳು. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.